ನಟರಾಜ್ ಗೌಡ್ರು ನಮ್ಮ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರೆ, ಈಗ ವಸತಿ ಮೀಸಲು ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ 10% ಇಂದ 15% ಮಾಡಿದ್ದೀರಿ, ಜೊತೆಗೆ ಸರ್ಕಾರಿ ಗುತ್ತಿಗೆ ವಿಚಾರದಲ್ಲಿ 4% ಜಾಸ್ತಿ ಮಾಡಿದ್ರಿ. ಬಿಜೆಪಿ ವಕ್ತಾರರು ಮಾತಾಡೋದು ಬಹುಶಃ ತಾವು ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ. ಅವ್ರು ಹೇಳ್ತಾರೆ, ಏನು ಯಾವ ಥರ ಲೆಕ್ಕಾಚಾರ ಇದು? ಸರ್ಕಾರಿ ಗುತ್ತಿಗೆಲೂ ಮುಸ್ಲಿಮರಿಗೆ ಬೇಕು ಅಥವಾ ಅಲ್ಪಸಂಖ್ಯಾತರಿಗೆ ಬೇಕು? ಇನ್ನೊಂದು ಕಡೆ 10,000 ಕೋಟಿ ಬಜೆಟಲ್ಲಿ ತಿಟ್ಬಿಟ್ಟಿದ್ದಾರೆ ಇವರಿಗೆ. ಇನ್ನೊಂದು ಕಡೆ 50,000 ರೂಪಾಯಿನ ಮುಸ್ಲಿಮರ ಅಥವಾ ಅಲ್ಪಸಂಖ್ಯಾತರ ಮದುವೆಗೆ ಅಂತ ಇಡ್ತಾರೆ ಇವರು. ಈ ರೀತಿ ಬಂದಾಗ ಅಂತ ಓಲೈಕೆ ಮಾಡ್ತಾರೆ ಇವರು. ನಾವು ಪುಷ್ಟೀಕರಣ ಮಾಡ್ತೀವಿ, ಇವರು ತುಷ್ಟೀಕರಣ ಮಾಡ್ತಾರೆ. ಇದಲ್ಲದೆ ಸಾಚಾರ್ ಕಮಿಟಿ ವರದಿ ನಾವು ಜಾರಿಗೆ ಮಾಡಿಬಿಟ್ಟಿದ್ದೆ ಆದರೆ ಒಬ್ಬ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಂದರೆ ಮುಸ್ಲಿಂ ಪರ ನಿಂತ್ಕೋ ಅಂತ ಸಾಚಾರ್ ಕಮಿಟಿ ಹೇಳುತ್ತೆ ಅಂತ ರತನ್ ಅವರ ವಾದ. ನಾನು ಅದನ್ನೆಲ್ಲೂ ಓದಂಗಿಲ್ಲ, ಬಟ್ ನಿಮಗೆ ಓದಿದರೆ ನೀವು ಅದನ್ನು ತಿಳಿಸಬಹುದು ನನಗೆ. ಸೊ ಏನಿದು? ಇದೊಂಥರ ಅಪೀಸ್ಮೆಂಟ್ ಆಯಿತು. ಟೈಮ್ ಆ್ಯಂಡ್ ಅಗೇನ್ ಸ್ವಲ್ಪ ದಿನಗಳ ಕಾಲ ಇಶ್ಯೂಸ್ ಏನೂ ಇರಲ್ಲ, ಇದ್ದಕ್ಕಿದ್ದಂತೆ ಒಂದು ಇಶ್ಯೂ ರೈಸ್ ಆಗುತ್ತೆ. ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ 4% ಹೆಚ್ಚಳ. ಈಗ ಸ್ವಲ್ಪ ದಿನ ಸುಮ್ಮನೆ ಇತ್ತು, ಇದು ಅದು ಏರ್ ಇಂಡಿಯಾ ವಿಮಾನದ್ದಾಯಿತು, ಇಸ್ರೇಲ್ ಇರಾನ್ ಇನ್ನೊಂದು ಕಡೆ ವಾರ್ ನಡೀತಾ ಇದೆ, ಕಾಲು ತುಳಿತಾ ಆಯಿತು. ಆನಂತರ ಸರ್ಕಾರಕ್ಕೆ ಒಂದಷ್ಟು ಕೆಟ್ಟ ಹೆಸರು ಬಂತು, ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರಿ. ಈಗ ಮತ್ತೆ ಶುರು ಏನಂದರೆ 15% ಮಾಡ್ತಾ ಇದ್ದೀವಿ ಅಂತೇಳಿ. ಹೇಗಿದು ಹೌ ಅಂತ ಈಗ ನೋಡಿ, ಕಾಲಕ್ರಮೇಣ ಸರ್ಕಾರದ ಹೊಣೆಗಾರಿಕೆ ಏನಂದರೆ ಒಂದೇ ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಜನರಿಗೆ ಅವಕಾಶಗಳನ್ನು, ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯೋಜನೆಗಳು ಮಾಡುವಂಥದ್ದು ಮತ್ತು ಅಭಿವೃದ್ಧಿ ಅನ್ನೋದು ನಿರಂತರ ಪ್ರಕ್ರಿಯೆ. ಈ ಯೋಜನೆಗಳು ಅಷ್ಟೇ ಕಾಲಕ್ಕೆ ಒಂದು ಹೊಸ ಯೋಜನೆಗಳು ಮಾಡಬೇಕಾಗ್ತದೆ. ಇನ್ನೂ ಜಾಸ್ತಿ ಜನಗಳನ್ನು ಅವ್ರಿಗೆ ಸವಲತ್ತುಗಳನ್ನ ಕೊಡಬೇಕಾಗ್ತದೆ. ನಾವು ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಜಾತಿ ಜನಗಣತಿಗೆ ಅನುಗುಣವಾಗಿ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಿದ್ರು ಕೂಡ ಅದರ ಸವಲತ್ತುಗಳು ಕೊಡಬೇಕಾದಾಗ ಕರ್ನಾಟಕ ಸರ್ಕಾರನೇ SCP TSP ಕಾಯ್ದೆಗಳನ್ನು ಮಾಡಿ ಅವ್ರಿಗೆ ಸವಲತ್ತುಗಳನ್ನು ಕೊಡಲಿಕ್ಕೆ ಮಾಡಿದ್ದು. ಆಮೇಲೆ ಕೇಂದ್ರ ಸರ್ಕಾರದಿಂದ ಬಂದಂತಹ ನೀತಿಗಳ ಅನುಗುಣವಾಗಿ 50% ಮೀಸಲಾತಿಗಳನ್ನು ಮಾಡಿ ಎಲ್ಲ ಸಮುದಾಯದ ಬಡವರಿಗೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಂಡು ಎಲ್ಲರೂ ಕೂಡ ಈ ಥರ ಯೋಜನೆಗಳನ್ನ ಪಡ್ಕೋಬಹುದು ಅಂತೇಳಿ, ಹಿಂದುಳಿದ ವರ್ಗ ಕಲ್ಯಾಣ ಯೋಜನೆಗಳನ್ನ ಮಾಡ್ಕೋಬಹುದು ಅಂತೇಳಿ, ಹಳ್ಳಿನಲ್ಲಿ ಮನೆ ಇಲ್ಲದವರಿಗೆ ಬರೀ SC ST ಅಂತ ಮುಂಚೆ ಆ ಥರ ಅಲ್ಲ. ಈಗ ಯಾರಿಗೆ ಮನೆ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಅರ್ಜಿಯನ್ನು ಕೊಟ್ಟು ಪಂಚಾಯತಿ ಮುಖಾಂತರ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ಮಟ್ಟದಲ್ಲಿ ಅಲ್ಪಸಂಖ್ಯಾತರು ಕೂಡ ಅತ್ಯಂತ ಯಾರ್ಯಾರು ಕಡು ಬಡವರು ಇದ್ದಾರೆ ಅವ್ರಿಗೆ ಅವಕಾಶಗಳಾಗಬೇಕಂತೇಳಿ ಈ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿರೋದು ಬಹಳ ಸ್ವಾಗತ ಮಾಡುವ ಐತಿಹಾಸಿಕ ಒಂದು ನಿರ್ಧಾರ ಆಗುತ್ತೆ ಈ ದೇಶಕ್ಕೆ. ಕೆಲವು ದಿನಗಳ ಮುಂಚೆ ನಟರಾಜ್ ಗೌಡ್ರೆ, ಈ ಪ್ರಶ್ನೆ ನಿಮ್ಮನ್ನೇ ಕೇಳಬೇಕು, ನಿಮ್ಮನ್ನೇ ಕೇಳ್ತೀನಿ. ಕೇಳಿ. ಕೆಲ ದಿನಗಳ ಮುಂಚೆ ನಾವು ಜಾತಿ ಗಣತಿ ಮಾಡ್ಬಿಡ್ತೀವಿ, ಆಮೇಲೆ ನಿಮ್ದು ಅದಕ್ಕೆ ಬೇರೆ ಟೈಟ್ಲ್ ಬೇರೆ ಇತ್ತು. ಈ ಜಾತಿ ಗಣತಿ ವಿಚಾರ ಹೆಂಗಾಯ್ತು ಅಂದ್ರೆ, ತೀರಾ ಜಾತಿ ಗಣತಿ ಅಂತ ನೀವು ಒಂದು ರಾಜ್ಯ ಸರ್ಕಾರ ಮಾಡಕ್ ಬಂದಾಗ ನಾವು ಜಾತಿ ಗಣತಿ ಮಾಡಲಿಲ್ಲ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಅದು ಇದು ಸಮೀಕ್ಷೆ ಮಾಡ್ತೀವಿ ಅಂತ ಆ ಕಡೆ ತಿರುಗಿಬಿಡ್ತಿದ್ರಿ. ಸಾಮಾಜಿಕ ರಾಜಕೀಯ ಸಮೀಕ್ಷೆ ಅಂತ ಬಂದಾಗ ಜಾತಿ ಗಣತಿ ಇದು ಮಾಡಲೇಬೇಕು ಅಂತ ಆ ಕಡೆ ಹೊರಡ್ತಾ ಇದ್ರಿ. ಇರ್ಲಿ, ಈ ಕಡೆಗೂ ಸಿಗಲ್ಲ, ನೀವು ಆ ಕಡೆಗೂ ಸಿಗಲ್ಲ ಅಂತ ಅಂದ್ಕೊಳ್ಳೋಣ ನಾವು. ನನ್ನ ಪಾಯಿಂಟ್ ಈಗ ಆಯ್ತಪ್ಪ, ಈಗ ನೀವು ಗುತ್ತಿಗೆಯಲ್ಲಿ 4% ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಿಮಗೆ ಇದನ್ನ ಯಾವ ಅಂಕಿಅಂಶಗಳು ಪುಷ್ಟೀಕರಿಸ್ತವೆ ನಿಮ್ಮನ್ನ? ಆಯ್ತಪ್ಪ, ಇವಾಗ 10ರಿಂದ 15% ಮಾಡ್ತಾ ಇದ್ದೀರಿ. ಅಲ್ಪಸಂಖ್ಯಾತರ ವಸತಿ ವಿಚಾರದಲ್ಲಿ ನೀವು ಮಾಡಿದ ವಸತಿಹೀನರ ಗಣತಿ ಎಷ್ಟು? ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಮುಸ್ಲಿಮರಿಗೆ ಇಷ್ಟು ಮನೆ ಇಲ್ಲ, ಮುಸ್ಲಿಮರು ಇಷ್ಟು ಜನ ಬೀದಿಲಿದ್ದಾರೆ, ಇಷ್ಟು ಜನ ಕೊಳಗೇರಿಲಿದ್ದಾರೆ, ಜೈನರು ಇಷ್ಟು ಜನ ಈ ತರ ಇದ್ದಾರೆ, ಪರಿಸ್ಥಿತಿಲಿದ್ದಾರೆ, ಕ್ರೈಸ್ತರಿಂಗಿದ್ದಾರೆ, ಬೌದ್ಧರು, ಸಿಖ್ರು. ಯಾವ ಗಣತಿ? ಈಗ ನೀವು ಅಲ್ಟಿಮೇಟ್ಲಿ ಈಗ ಧಾರ್ಮಿಕ ಅಥವಾ ಅದು ರಾಜಕೀಯ, ಶೈಕ್ಷಣಿಕ ಈ ಥರದೆಲ್ಲ ಮಾತಾಡ್ತೀವಲ್ವ ನಾವು, ವಿಶೇಷವಾಗಿ ಶೈಕ್ಷಣಿಕ, ಆರ್ಥಿಕ ಇಂಥ ವಿಚಾರಗಳು ಬಂದಾಗ ಇದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತಾನೆ ಸಮೀಕ್ಷೆಗೆ ನೀವು ಕೈ ಹಾಕಿದ್ದಿದ್ದು. ಕರೆಕ್ಟ್, ನಿಜ ಅಲ್ವಾ? ಕರೆಕ್ಟ್, ನಿಜ. ಅದೊಂದು ಹೆಜ್ಜೆ ಇಟ್ಟಿದ್ರಿ. ಹೌದು. ಇದರಲ್ಲಿ ಯಾವ ಹೆಜ್ಜೆನೂ ಇಲ್ಲ. ಕೇಳಿದ್ರೆ ಸಾಚಾರ ಕಮಿಟಿ ನಾವು ಓದ್ಕೊಂಡ್ಬಿಟ್ಟಿದ್ದೀವಿ, ಅಲ್ಲಿ ಪ್ರಾಬ್ಲಮ್. ಸಾಚಾರ ಕಮಿಟಿ ಮಾಡ್ಬಿಡ್ತೀರಾ ನೀವು? ಹಂಗಾದ್ರೆ ಇಲ್ಲ, ಆಗುತ್ತಾ ಸಾಚಾರ ಕಮಿಟಿ? ಇಲ್ಲ, ಅದಕ್ಕೆ ಹೋಗ್ಲಿ, ಒಂದು ಚರ್ಚೆ ಮಾಡಿದ್ರ ವಿಧಾನಸೌಧದಲ್ಲಿ? ಇಲ್ಲ, ಕ್ಯಾಬಿನೆಟ್ ಕೂತ್ಕೊಂಡು ಡಿಸೈಡ್ ಮಾಡಿಬಿಟ್ರೆ ಆಗ್ಬಿಡ್ತಾರೆ. ಇಲ್ಲ, ನಮಗೆ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅಂತಿತ್ತಲ್ಲ ಮಾಡೋದಲ್ಲ, ಅದರ ಮೂಲ ಉದ್ದೇಶನೇ ಸಮಾಜ ನಿರ್ಮಾಣ ಮಾಡಬೇಕು. ಪ್ರತಿಯೊಬ್ಬ ಯಾರ್ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಶೈಕ್ಷಣಿಕವಾಗಿ ದುರ್ಬಲರಿದ್ದಾರೆ, ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಆ ಯೋಜನೆಗೆ ಅದನ್ನು ಮಾಡಿ ಸಮೀಕ್ಷೆ ಮಾಡಿದ್ದು. ಅದರೊಳಗೆ ಬಹಳ ಹಿನ್ನಡೆ ಬಂತು ನಮ್ಗೆ. ಯಾಕಂದ್ರೆ ಒಳಗಿರ್ತಕ್ಕಂತಹ ಮೇಲ್ವರ್ಗದವರು, ಪಕ್ಷದ ಒಳಗಿರ್ತಕ್ಕಂಥ ಮೇಲ್ವರ್ಗದವರು, ಸಮಾಜದಲ್ಲಿರ್ತಕ್ಕಂಥ ಮೇಲ್ವರ್ಗದವರು ಇದು ಸರಿ ಇಲ್ಲ, ನಮ್ದು ಕೆಲವು ಅಂಕಿಗಳ ಪರ್ಸೆಂಟೇಜ್ ಈಗ ಇನ್ನು ಬಿಟ್ಟೇ ಇರಲಿಲ್ಲ, ಚರ್ಚೆ ಆಗಿರಲಿಲ್ಲ, ಆಗಲೇ ಸರಿ ಇಲ್ಲ, ಇದು ಬೇಡ ಅಂತ. ಅವರು ಕೂಡ ಯಾರು ವರದಿಯನ್ನು ರೆಡಿ ಮಾಡಿದ್ರು, ಯಾರು ಸಮೀಕ್ಷೆಯನ್ನು ಮಾಡಿದ್ರು, ಅವರು ನಾವು 100% ಜನಗಳಿಗೆ ನಾವು ತಲುಪಕ್ಕಾಗಿಲ್ಲ, 95% ಜನಗಳಿಗೆ ಮಾತ್ರ ನಾವು ತಲುಪಿದೀವಿ ಅಂತ ಅವರೇ ಒಪ್ಕೊಂಡ್ರು. ಕಾಂತರಾಜ್ ಅವರು ಒಪ್ಕೊಂಡ್ರು. ಒಂದು ನಿಮಿಷ ಇರ್ಗುರು, ಕಾಂತರಾಜ್ ಅವರು ಒಪ್ಕೊಂಡ್ರು. ಸೊ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಹೌದು ಇದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆದರೆ ವರದಿ ಮಾಡಿ ಬೇಕಾದಂಥ ದತ್ತಾಂಶ ತಗೊಂಡು ನಾವು ವರದಿ ಮಾಡಿ ಅದಕ್ಕೆ ಬೇಕಾದಂಥ ಯೋಜನೆಗಳನ್ನ ಮಾಡಬಹುದು ಅಂತ ಒಂದು ಸಲಹೆ ಕೊಟ್ಟರು.
ರೀಚ್ ಆಗದಿರೋದು ಬೇರೆ ನಟರಾಜ್ ಗೌಡ್ರೆ. ಒಂದು ಸಮುದಾಯವನ್ನ ಇತಿಹಾಸದಲ್ಲಿ ಯಾವತ್ತು ಯಾರು ಎಣಿಸದೇ ಇರುವಷ್ಟು ದೊಡ್ಡ ಮಟ್ಟದಲ್ಲಿ 1 ಕೋಟಿಗಿಂತ ಜಾಸ್ತಿ ಇದ್ರೆ ಅಂತ ಬಿಂಬಿಸೋದು ಬೇರೆ. ಎರಡು ವ್ಯತ್ಯಾಸಗಳಿದೆ. ಕೆಲವು ಸಮುದಾಯ ರೀಚ್ ಆಗಿಲ್ಲಪ್ಪ ಆಗ್ಲಿ ಅನ್ನೋದು ಬೇರೆ. ಒಂದು ಸಮುದಾಯ ಅನೂಹ್ಯ ರೀತಿಯಲ್ಲಿ ಯಾರು ಊಹೆ ಮಾಡಲು ಆಗದಿರುವಷ್ಟು ಮಟ್ಟಕ್ಕೆ ಒಂದು ಸಮುದಾಯದ ಜನಸಂಖ್ಯೆಯನ್ನ ಜಾಸ್ತಿ ಮಾಡಿದ್ ಬೇರೆ. ಇಲ್ಲ ನೋಡಿ, ಒಬ್ಬರನ್ನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ಸಮೀಕ್ಷೆ ಅಂತ ಪ್ಲಾನ್ ಮಾಡಾರಲ್ಲ, ಇದು ಒಂದು ಐತಿಹಾಸಿಕ ನಿರ್ಣಯ ಆಗಿತ್ತು, ನಿರ್ಧಾರ ಆಗಿತ್ತು. ಯಾವ ಡೇಟಾ ಇಟ್ಕೊಂಡು ಈಗ ವಸತಿ ಮಾಡ್ತಾ ಇದ್ದಾರೆ 5% ಜಾಸ್ತಿ ಅಂದ್ರೆ ಅಮೌಂಟ್ಸ್ ಟು ಒಂದು ಸಮುದಾಯಕ್ಕೆ 10% ಇದ್ದಿದ್ದು 5% ನೀವು ಮಾಡಬೇಕು ಜಾಸ್ತಿ ಅಂತ ಹೇಳಿದ್ರೆ ಆ ಸಮುದಾಯ ಕೊಡ್ತಿರ್ತಕ್ಕಂಥ ಪಾಲು, ಆ ಸಮುದಾಯದ ಒಳಪಟ್ಟು 50% ಜಾಸ್ತಿ ಆದಂಗೆ ಲೆಕ್ಕ. ಅದು ಅಮೌಂಟ್ಸ್ ಟು 50%. ಐ ಅಗ್ರಿ. ಸಿ ನೋಡಿ, ಒಂದು ಮಾತೇನು ಗೊತ್ತಾ, ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯ ತರಬೇಕು ಅಂತಾನೆ ಕೇಂದ್ರ ಸರ್ಕಾರ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಮೇಲ್ವರ್ಗದ ಜನರು ಯಾರು ಮೀಸಲಾತಿಯನ್ನು ಬಿಟ್ಟು ಹೊರಗುಳಿದಿದ್ರೋ ಅದ್ರ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಎಲ್ಲರನ್ನೂ ಸೇರಿಸ್ಕೊಂಡು ಮೀಸಲಾತಿಯನ್ನು ಕೊಟ್ಟರು. 10% ಕೊಡಬೇಕಾದಾಗ ಅದು ಚರ್ಚೆಗೆ ಬಂತು. ಎಲ್ಲಿ ನೀವು ಜಾತಿ ಸಮೀಕ್ಷೆನೇ ಮಾಡಿಲ್ಲ ನೀವು ಕೇಂದ್ರ ಸರ್ಕಾರವಾಗಿ. ಈ ದಶಕದ ಅಗತ್ಯ ಜಾತಿ ಸಮೀಕ್ಷೆ, ಆ ಜಾತಿ ಸಮೀಕ್ಷೆ ಮಾಡಿದ್ರು ಮಾಡಲ್ಲ ಅಂದ್ರು ಕೇಂದ್ರ ಸರ್ಕಾರ. ಆದ್ರೂ ಕೂಡ ಅದು ಮೀಸಲಾತಿಯನ್ನು ಕೊಟ್ಟಾಗ ನಾವು ಸ್ವಾಗತ ಮಾಡಿದ್ವಿ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಇನ್ಕಮ್ ಸರ್ಟಿಫಿಕೇಟ್ ಬ್ಯಾನ್ ಮಾಡ್ಲಿಲ್ವಲ್ಲ. ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಬೇಸ್ಡ್ ಆನ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿ ಸ್ವಾಮಿ. ನಟರಾಜ್ ಗೌಡ್ರು ಒಂದು ಸೌಲಭ್ಯಕ್ಕೆ ಅರ್ಹರಾಗಬೇಕು ಅಂದ್ರೆ ಎಲ್ಲಿ ನಟರಾಜ್ ಗೌಡ್ರು ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ನಿಮ್ದು ಅಂತ ಕೇಳ್ತಾರೆ. ಇನ್ಕಮ್ ಸರ್ಟಿಫಿಕೇಟ್ ಸ್ವಾಮಿ ನಂದು ವರ್ಷಕ್ಕೆ 1,20,000 ರೂಪಾಯಿ ಅಷ್ಟೇ ಆದಾಯ ಇರೋದು ಕೊಡ್ತೀರಿ ನೀವು. 8 ಲಕ್ಷ ರೂಪಾಯಿ ಆದಾಯ ಇರುವ ಮೇಲ್ವರ್ಗದ ಜನ ಕೂಡ ಆ 10% EWS ಪ್ರಕಾರ ಬಡವರು. ಯಾಕೆ ಹೋರಾಟ ಮಾಡ್ಲಿಲ್ಲ? ನಾನು ಹೋರಾಟ ಮಾಡಿರ್ಬೇಕು ಅಂತ ಹೇಳಿಲ್ಲ, ಸರಿ ನಾನು ಹೇಳ್ತಾ ಇದ್ದೀನಿ. ವಿ ಅಕ್ಸೆಪ್ಟೆಡ್. ಯಾಕಂದ್ರೆ ಮೇಲ್ವರ್ಗದಲ್ಲಿ ಇದ್ರು 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅದು ಬಡವರು ಅಂತ. ನಾನು ಅದನ್ನ ಡಿಸ್ಪ್ಯೂಟ್ ಮಾಡಲ್ಲ. ಎಲ್ಲಾ ಸಮುದಾಯ, ಎಲ್ಲಾ ಜಾತಿ, ಎಲ್ಲಾ ಧರ್ಮದ ಜನಗಳು ಕೆಲವರು ಬಡವರಿದ್ದಾರೆ, ಅವ್ರಿಗೆ ಅವಕಾಶಗಳು ಬರ್ತದೆ ಅಂತ ಅನ್ನೋದಾದ್ರೆ ವಿ ಹ್ಯಾವ್ ಟು ವೆಲ್ಕಮ್. ಈಗಲೂ ಈ ಸಮಯದ ಈಗ 15% ಜನಸಂಖ್ಯೆ ಇಲ್ಲ ಅಂತ ನಾವು ನೀವು ಹೇಳಕ್ ಸಾಧ್ಯನಾ? ನೀವು ಇಂದಿನ ಇಲ್ಲಿ ಆಗ್ಲೇ ದಿನೇಶ್ ಮಾತಾಡ್ತಾ ಇದ್ರು. ದಿನೇಶ್ ಹೇಳೋದೇನು ಅಂದ್ರೆ, ಸ್ವಾಮಿ ಈ ಇದರಲ್ಲಿ ಒಂದೊಂದು 15% ಜನ ಅಂತ ಬಂದಾಗ ಹೆಚ್ಚು ಕಡಿಮೆ 12.5% ಜನ ಇದ್ರಲ್ಲಿ ಅಲ್ಪಸಂಖ್ಯಾತರ ಇದ್ದಾರೆ. ಲಯನ್ ಶೇರ್, ಸಿಂಹ ಪಾಲು ಅವ್ರಿಗೆ ಹೋಗುತ್ತೆ. ಇದು ಮುಸ್ಲಿಮರ ಅಪೀಸ್ಮೆಂಟ್ ಅಲ್ಲದೆ ಇನ್ನೇನು ಅಲ್ಲ. ಇಲ್ಲ, ಅದವ್ರೇನಲ್ಲಿ ನಾವು ಈಗ ಸಂವಿಧಾನನೇ 25% ನೀವು ದಲಿತರಿಗೆ ಕೊಡ್ಬೇಕು ಅಂತಂದಾಗ, SC/ST ಕೊಡ್ಬೇಕಂದಾಗ ಅದು ದಲಿತರ ಅಪೀಸ್ಮೆಂಟ್ ಅನ್ನಕ್ಕಾಗಲ್ಲ. ಯಾರಿಗೂ ಎಲ್ಲೂ ಯಾರು ಉಚಿತವಾಗಿ ಕೊಡೋದಿಲ್ಲ. ಈ ದೇಶ ಒಂದು ನಾವು ಸೋಷಿಯಲಿಸಮ್ ಅನ್ನು ನಂಬ್ಕೊಂಡು ಬಂದಿರತಕ್ಕಂಥ ದೇಶ. ನಾವು ಈಗ ಬಂದಿರ್ಬೋದು, ಸೆಂಟ್ರಲ್ ಬಂದಿರ್ಬೋದು, ಕ್ಯಾಪಿಟಲಿಸಮ್ ನಾವು ಬೆಂಬಲ ಕೊಡ್ಬೋದು, ಅದೇ ಸೋಷಿಯಲಿಸಮ್ ನಂಬ್ಕೊಂಡು ಬಂದಿರೋ ದೇಶ. ಈ ದೇಶದಲ್ಲಿ ಯಾರ್ಯಾರು ಬಡವರಿದ್ದಾರೆ, ಅದರೊಳಗೆ ಬ್ರಾಹ್ಮಣರಾಗ್ಲಿ, ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗ್ಲಿ, ಹಿಂದುಳಿದ ವರ್ಗದವರಾಗ್ಲಿ, ಯಾವ ಸಮುದಾಯ ಆಗ್ಲಿ, ಇವನ್ ಅಲ್ಪಸಂಖ್ಯಾತರಾಗ್ಲಿ, ಅವ್ರಿಗೆ ಅವಕಾಶಗಳ ಕೊಡಬೇಕಾದ್ದು, ಅವ್ರಿಗೆ ಅವರ ಸವಲತ್ತುಗಳನ್ನ ಕೊಡಬೇಕಾದ್ದು ಸರ್ಕಾರಗಳ ಹೊಣೆ. ಇದನ್ನ ಇಂಪ್ಲಿಮೆಂಟ್ ಕರ್ನಾಟಕದಲ್ಲಿ ಮಾಡಿದ್ರೆ ಇಡೀ ದೇಶದಲ್ಲಿ ಇದರ ಇಂಪ್ಲಿಮೆಂಟ್ ಆಗ್ಬೇಕಾಗುತ್ತೆ. ಆಮೇಲೆ ನಮ್ಗೆ ಇವ್ರೊಬ್ರಿಗೆ ಮಾತಾಡ್ತಲ್ಲ, ಇನ್ನು ಮುಂದುವರೆದಂಗೆ ಎಲ್ಲಾ ಜಾತಿಗಳಿಗೆ ಅನುಗುಣವಾಗಿ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಏರಿಕೆ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತೀವಿ ಇನ್ಮೇಲೆ 75 ಮೀಸಲಾತಿ 50% ಇದೆಯಲ್ಲ, ಅದ್ರ 75% ಮಾಡಿ ಅಂತ. ಎಲ್ಲಾ ಜಾತಿ ಜನಾಂಗದವ್ರಿಗೂ ಬಡವರಿಗೂ ಅವಕಾಶಗಳು ಸಿಗಲಿ. ಸಂವಿಧಾನದ ಆಶಯದ ಪ್ರಕಾರ 8ಕ್ಕೆ ಹೋಗ್ಬಿಟ್ರಿ ಡೈರೆಕ್ಟ್ ಆಗಿ. ಸಂವಿಧಾನದ ಆಶಯ 8ಕ್ಕೆ ಹೋಗ್ಬಿಟ್ಟು ಕೇಂದ್ರದಲ್ಲಿ ಅಲ್ಲಿ ವಿಧಿ ತಿದ್ದುಪಡಿ ಮಾಡ್ಕೊಂಡ್ ಬಂದ್ಬಿಟ್ಟು ನೀವು ಜಾರಿ ಮಾಡ್ಬಿಡೋರು. ನೀವು ಒಂದು ದಿನ ಹೋರಾಟ ಇದನ್ನ ಈ ರಾಜ್ಯ ನಂಬಬೇಕು. ಇದನ್ನ ಇವತ್ತು ಹೋರಾಟ ಶುರು ಮಾಡಿದ್ರು, ಅದನ್ನ ಸರ್ಕಾರ ಮಾಡಿಬಿಡುತ್ತೆ. ನರೇಂದ್ರ ಮೋದಿ ಅವ್ರ ಮುಂದೆ ಕೂತ್ಕೊಂಡು ನಾವು ಹೋರಾಟ ಮಾಡಿದ್ರೆ ಇವತ್ತಲ್ಲ, ನಾಳೆ ಅಲ್ಲ, ನಾಡ್ದಲ್ಲ, ಮೋದಿ ಅಲ್ಲ, ಇನ್ನೊಬ್ರು ಬರ್ತಾರೆ. ರಾಹುಲ್ ಗಾಂಧಿ ಎಲ್ಲಾ ಜಾತಿ ವರ್ಗನ ವಿಷಯನ ಫಸ್ಟ್ ನೀವು ಇಟ್ಕೊಳ್ಳದೆ ಅಲ್ಪಸಂಖ್ಯಾತರ ವಿಷಯನೇ ಮೊದಲು ತಗೊಂಡ್ಬಿಟ್ರೆ ನೀವು ನೋಡಿ. ಈಗ ನಾನೆಲ್ಲ ಯಾವುದು ಒಂದೇ ಸಮಯದಲ್ಲಿ ನಾವು ನೋಡಿ, ಈಗ ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಜನಗಣತಿ ಮಾಡಬೇಕು ಅಂದ್ರು. ಸಿದ್ದರಾಮಯ್ಯ ಜಾತಿ ಒಂದು ಸಮೀಕ್ಷೆ, ಇದೊಂದು ಆರ್ಥಿಕ ಯಾವ್ದಾಗಲ್ಲ ಅದು ಮಾಡಬೇಕು ಅಂದ್ರು. ಕೇಳಿ, ರಾಜ್ಯಗಳಿಗೆ ಅಧಿಕಾರ ನಿಲ್ದಿರೋ ಗಣತಿ ನೀವು ಮಾಡಬೇಕು ಅಂತ ರಾಹುಲ್ ಗಾಂಧಿ ಸಮೀಕ್ಷೆ ಮಾಡ್ಲಿ ಬಿಡಿ, ಮಾಡ್ಲಿ. ಈ ಕೇಂದ್ರ ಸರ್ಕಾರ ಮಾಡಿ ನಾವು ಅಧಿಕಾರಕ್ಕೆ ಬರಲಿ, ರಾಹುಲ್ ಗಾಂಧಿ ಬರಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ನಾವು ಮಾಡ್ತೀವಿ. ಮೊದಲನೇ ಬಜೆಟ್ ಆಗ್ದಲೇ ಇರೋದಲ್ಲ. ಈ ದೇಶದಲ್ಲಿ ಕೆಲವು ಆಗ್ದಲಿರೋ ಅನ್ಕೊಂತಾರೆ, ಆದ್ರೆ ಆಗಬೇಕಾಗಿರೋದು ಸಮಯದ ಅಗತ್ಯತೆ ಇದೆಯಲ್ಲ, ಈ ಶತಮಾನದ ಅಗತ್ಯತೆ ಇದೆಯಲ್ಲ, ಮೊದಲ ಭಾಗದಲ್ಲಿ ಆ ಅಗತ್ಯತೆಯನ್ನು ನಾವು ಪರಿಗಣಿಸಿದೀವಿ.